ಹಾಯ್ ಸರ್, ನಾವು PES ಕಾಲೇಜ್ ಮಂಡ್ಯದಿಂದ ಗುರು ಸ್ವೀಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಗುರು ಸ್ವೀಟ್ಸ್ಗೆ ಒಂದು ಇತಿಹಾಸ ಇದೆ. ಅದರಲ್ಲೂ ಸಿಹಿ ತಿಂಡಿಗೆ ಹೆಸರುವಾಸಿಯಾದಂಥ ಒಂದು ಅಂಗಡಿ. ಇದು ಸುಮಾರು 5 ತಲೆಮಾರುಗಳಿಂದ ಬಂದಿದ್ದ ಒಂದು ಸಿಹಿ ತಿಂಡಿ ಅಂಗಡಿ. ಇದು ನಮ್ಮ 4ನೇ ತಲೆ, ಪಕ್ಕದಲ್ಲಿ ನಮ್ಮ ಮಕ್ಕಳು 5ನೇ ತಲೆ ಗುರು ಸ್ವೀಟ್. ಇದು ಮಹಾರಾಜರ ಕಾಲದಿಂದಲೂ ಇದು ಸಿಹಿಯನ್ನು ತಯಾರಿಸಿಕೊಂಡು ಬಂದಂಥ ಒಂದು ವಿಶೇಷ. ಇದು ಹೆಸರುವಾಸಿ ಅಂದರೆ ಸಿಹಿ ಅಂದರೆ ಎಲ್ಲರ ಮನಸ್ಸಿನಲ್ಲೂ ಪ್ರಪಂಚದಲ್ಲಿ ಬರುವುದು ಮೈಸೂರು ಪಾಕು. ನೀವು ಎಲ್ಲಿ ಯಾವುದೇ ದೇಶಕ್ಕೆ ಹೋಗ್ಬೋದು, ಯಾವುದೇ ರಾಜ್ಯಕ್ಕೆ ಹೋಗ್ಬೋದು, ಅದನ್ನು ಮೈಸೂರು ಪಾಕ್ ಅಂತಲೇ ಕರೀತಾರೆ. ಚೆನ್ನೈಗೆ ಹೋದರೂ ಮೈಸೂರು ಪಾಕ್ ಅಂತಲೇ ಕರೀತಾರೆ, ಕಲ್ಕಟ್ಟಾಗೆ ಹೋದರೂ ಮೈಸೂರು ಪಾಕ್ ಅಂತಲೇ ಕರೀತಾರೆ, ಡೆಲ್ಲಿಗೆ ಹೋದರೂ ಮೈಸೂರು ಪಾಕ್ ಅಂತಲೇ ಕರೀತಾರೆ. ಯಾವುದೇ ಕಾರಣಕ್ಕೂ ಇದನ್ನು ಡೆಲ್ಲಿ ಪಾಕ್ ಅಂತ ಇದುವರೆಗೂ ಯಾರೂ ಕರೆದಿಲ್ಲ, ಮತ್ತು ಚೆನ್ನೈ ಪಾಕ್ ಅಂತಲೂ ಕರೆದಿಲ್ಲ, ಕಲ್ಕಟ್ಟ ಪಾಕ್ ಅಂತಲೂ ಕರೆದಿಲ್ಲ. ಇದು ಬಾಯಲ್ಲಿ ತಿಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವುದು ಮೈಸೂರು ಪಾಕ್ ಅಂತಲೇ ಬರುತ್ತೆ. ಯಾಕೆಂದರೆ ಇದು ಅಂದಿನ ಕಾಲದ ಮಹಾರಾಜರಿಂದ ತಯಾರಿಸಿದಂಥ ಒಂದು ಸಿಹಿ ತಿಂಡಿ, ಹೆಸರುವಾಸಿಯಾದಂಥ ಮೈಸೂರು ಒಂದು ಪಾಕದಿಂದ ತಯಾರಿಸಿದ್ದು ಮೈಸೂರಿನಲ್ಲಿ. ಅದಕ್ಕೆ ಇದು ಇತಿಹಾಸ ಮೈಸೂರು ಪಾಕ್ ಅಂತ ಬಂದಿದೆ. ಥ್ಯಾಂಕ್ ಯು ಸರ್. ಹಲೋ ಮ್ಯಾಮ್, ನಾವು ಕಾಲೇಜ್ ಪ್ರಾಜೆಕ್ಟಿಂದ ಬಂದಿದ್ದೀವಿ, PES ಕಾಲೇಜಿಂದ ಮಂಡ್ಯ. ಸೊ ನಿಮ್ಮದು ಹೋಟೆಲ್ ಬಗ್ಗೆ ಏನಾದರೂ ಹೇಳ್ತೀರಾ ಸ್ವಲ್ಪ? ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಗಿದೆ ಬಿಸ್ನೆಸ್. ಇದು ಆಲ್ಮೋಸ್ಟ್ ಇವಾಗ 90 ಇಯರ್ಸ್ ಹತ್ತತ್ರ, ಈಗ 100 ಇಯರ್ಸ್ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಫ್ಯಾಮಿಲಿನೇ ಸ್ಟಾರ್ಟ್ ಮಾಡಿದ್ರೆ ನಾನು 4-5 ಜನ